ಅನ್ಕೊಬಿಟ್ಟಿದ್ದೀರಾ? ಯಾಕೆ ನಮ್ಮ ಹತ್ರ ಹೇಳ್ಬೇಕು ಮಾಡಬೇಕು ಮತ್ತಬೇಕು ಅನ್ನೋದು ಏನೂ ಇಲ್ವಾ? ಯಾಕೆ ಈ ಥರ ನೀನು ದಿನಾನು ಜಗಳನೇ ಮಾಡ್ತಾನೆ ಇರ್ತೀಯಲ್ಲ ಅಂತ. ಅದರಲ್ಲೂ ಯಾವತ್ತೂ ಇಲ್ಲ ಇವತ್ತೊಂದು ದಿನ ನಾನು ಖುಷಿಯಾಗಿರಬೇಕು ಅಂತ ಇರ್ತೀನಲ್ಲ, ಅಂಥ ದಿನನೇ ನೀನು ಜಗಳ ಮಾಡೋದು. ಯಾವಾಗ ಹತ್ರ ಅಮಾವಾಸ್ಯೆ ಹುಣ್ಮೆಗಳು ಬರುತ್ತೋ ಅಂಥ ದಿನನೇ ನೀನು ಜಾಸ್ತಿ ಮನೇಲಿ ಜಗಳ ಮಾಡ್ತೀರಾ. ಯಾಕಂತ ನೀನು ನಾನು ಮದುವೆ ಆಗಿ ಬಂದಿರೋದೇ ನಿಂತಾವು ಜಗಳ ಕಾಯಕ್ಕೆ. ಅದಕ್ಕೆ ಅಲ್ವೇ ಯಾವಾಗಲೂ ನಾನು ಕಾಲು ಕೆರ್ಕೊಂಡು ನಿಂತಿರ್ತೀನಿ ನಿನ್ನ ಜೊತೆ ಜಗಳ ಕಾಯಕ್ಕೆ, ಮತ್ತೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲ ಜಗಳ ಕಾಯಕ್ಕೆ ಅಲ್ವೇ? ನಮಗೂ ನಮ್ಮದೇ ಆದ ಆಸೆ ಆಕಾಂಕ್ಷೆ ಭಾವನೆಗಳಿರುತ್ತೆ ಅನ್ನೋದನ್ನ ನೀವ್ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತೀರಾ? ಅಯ್ಯೋ ಈಗ ಏನೇ ಮಾಡಿದೆ ಅಂತ ನಾನು ನಿನಗೆ? ಯಾಕೆ ನೀನು ಕೇಳಿದ ನೀನು ನಾನು ಕೊಡಿಸ್ತಾನೆ ಇಲ್ವಾ? ಇದೊಳ್ಳೆ ಸರ್ ಆಯ್ತಪ್ಪ. ಏನು ಕೇಳಿದ್ ನಂಗೆ ಕೊಡಿಸ್ಬಿಟ್ರೆ ಸಾಕ ಎಂಟಿ ಅಂತಂದ್ರೆ ಅಷ್ಟೇನಾ ಹಂಗಾದ್ರೆ? ಇನ್ನೇನೇ ಮಾಡಬೇಕು ನಿನಗೆ? ಅದು ಸರಿ ಆಯ್ತು, ಕೊಡಿಸ್ಬಿಟ್ಟಾದ್ರೆ ಸುಮ್ಮನೆ ಇರ್ತೀಯ? ನಾನೇನು ಕೊಡಿಸ್ಲೇ ಇಲ್ವಾ, ನಾನೇನು ಮಾಡ್ಲೇ ಇಲ್ವಾ, ನಾನೇನು ಮಟ್ಲೇ ಇಲ್ವಾ ಅಂತಂತೀಯ. ಅದ್ಯಾರಿಗೋ ಕಂಡೋರಂಗ್ ಮಾಡ್ತಾರಲ್ಲ ಹಂಗೆ ಹೇಳ್ತೀಯ. ಎತ್ತಾಡ್ತೀಯ ಕೊಡ್ಸಿದ್ನ ಮಾಡಿದ್ನ ಮಟ್ಟಿದ್ನ ಎಲ್ಲಾನು. ಬಾಯ್ ಬಿಟ್ರೆ ಏನಾದ್ರೂ ಕೇಳೋದಿಲ್ಲ, ಸುಳ್ಳು ಸುಳ್ಳು ಸುಳ್ಳು. ಎಂಟಿ ಹತ್ರ ಇಷ್ಟು ಸುಳ್ಳೊಂದು ವ್ಯವಹಾರ ಮಾಡ್ತೀಯ ಅಂತಂದ್ರೆ ಹೆಂಗ್ ನಾನು ನಿನ್ನ ಗಂಡ ಅಂತ ಒಪ್ಬೇಕು? ಎಂಟಿ ಅಂದ್ರೆ ಏನಂಗಾರೆ? ಲೇ ಈಗ ನಾನು ಏನು ಮಾಡಿದೆ ಅಂತ ಹಿಂಗೆಲ್ಲ ಆಡ್ತಿದ್ಯಲ್ಲ ಅಂತ. ಅಯ್ಯೋ ಸ್ವಾಮಿ, ಈಗ ಮಾಡಿರೋದೇ ಸಾಕು, ಇನ್ನೇನು ಮಾಡಬೇಕು ಅಂತಿದ್ಯಾ ಹೇಳು? ನೀನೇ ಅರ್ಥ ಮಾಡ್ಕೊ, ಏನು ಮಾಡಿದ್ರೆ ಏನು ಮಟ್ಟಿದ್ದೀರಾ, ನೀವು ಮಾಡಿದ್ದು ಸರಿನಾ ತಪ್ಪ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಡ್ರಿ. ಎಂಟಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ ಆಯ್ತಾ? ಅದೇನು ಗಾದೆನೇ ಇಲ್ವಾ, ನಮ್ಮ ಮನೆ ಹೆಣ್ಮಕ್ಳು ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರ ಮನೆ ಹೆಣ್ಮಕ್ಳುಗಳು ನಾವು ಅನ್ಭವಿಸಿರೋ ನೋವಲ್ಲಾದ್ರೂ ಅರ್ಧನಾದ್ರೂ ಅನ್ಭವಿಸ್ಬೇಕು ಅನ್ನೋರಲ್ವಾ?